ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಇಲ್ಲಿ ಭೂಮಿಯ ಮಡಿಲನ್ನ ಸೇರಿದಾಳೆ ಮಿಂಚು. ಎತ್ತ ಕಡೆ ಜಯದೇವ್ನ ಕುತಂತ್ರ ಹೊರಬೀಳ್ತದೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಲ್ಲಿ ಗೌತಮ ಯಾವುದೇ ರೀತಿಯ ಬೇಲ್ ಸಿಗದೆ ಒದ್ದಾಡ್ತಿದ್ದಾರೆ. ಇತ್ತ ಕಡೆ ಆನಂದ್ ಬೇಲ್ಗೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಲಾಯರ್ ಮಾತ್ರ ನೀವು ಗೌತಮ್ ಅವರನ್ನು ಬಿಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಮಗು ಸಿಗಬೇಕು, ಗೌತಮ್ ಬಿಡುಗಡೆ ಆಗಬೇಕು ಅಂದರೆ ನಾವು ಕೂಟ್ ವಿಷಯ ನೋಡ್ಕೋತೀವಿ, ಮಗುವನ್ನು ಹುಡುಕಿ ಅಂತ ಹೇಳ್ತಾರೆ. ಆ ಕಡೆ ಭೂಮಿ ಮತ್ತು ಪಾರ್ಥ ಪೊಲೀಸ್ ಅವ್ರ ಜೊತೆ ಸೇರಿಕೊಂಡು ಮಿಂಚುವನ್ನು ಹುಡುಕೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇಲ್ಲಿ ಭೂಮಿಗೆ ತನ್ನ ಗಂಡ ಆಚೆ ಬರಬೇಕು ಅನ್ನೋಕ್ಕಿಂತ ತನ್ನ ಮಗು ಸಿಗಬೇಕು ಅನ್ನೋ ಆಲೋಚನೆ ಎಷ್ಟಿದೆಯೋ ಅದೇ ರೀತಿಯಾಗಿ ಗೌತಮ್ಗೂ ಕೂಡ ಜೈಲಲ್ಲಿರೋದು ಹತ್ತಿ ಅಂತ ಅನ್ನಿಸ್ತಾ ಇಲ್ಲ, ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಅವ್ರಿಗೆ ಮಿಂಚುನ ಯೋಚನೆ ಆಗಿದೆ. ಇತ್ತ ಕಡೆ ಆನಂದ್ ಅವರು ಬಂದು ಏನು ಯೋಚನೆ ಮಾಡಬೇಡ ಗೆಳೆಯ, ಅದಕ್ಕೆ ಪಾರ್ಥ ಪೊಲೀಸ್ ಅವರು ಎಲ್ಲರೂ ಕೂಡ ಹುಡುಕ್ತಿದ್ದಾರೆ. ಖಂಡಿತ ಮಿಂಚು ಸಿಗ್ತಾಳೆ, ಮಿಂಚು ಸಿಕ್ತಿದ್ದಾಗೆ ಖಂಡಿತವಾಗ್ಲೂ ನೀನು ಕೂಡ ಹೊರಗಡೆ ಬರ್ತೀಯ, ಏನು ಯೋಚನೆ ಮಾಡಬೇಡ ಅಂದಾಗ, ನೋಡು ಆನಂದ್, ನನಗೆ ನನ್ನ ಮಿಂಚು ಸಿಗಬೇಕು, ನನಗೆ ಈ ಜೈಲಲ್ಲಿರೋದು ಏನು ಪ್ರಾಬ್ಲಮ್ ಆಗ್ತಿಲ್ಲ, ಆದರೆ ನನ್ನ ಮಿಂಚು ಏನಾಗಿದ್ದಾಳು ಏನೋ, ನಿಜಕ್ಕೂ ಕೂಡ ಆ ಮಗುವನ್ನು ನಾನು ಕಾಪಾಡ್ಕೊಳ್ಳೋಕೆ ಆಗಲಿಲ್ವಲ್ಲ ಅಂತ ಸಂಕಟ ಆಗ್ತದೆ. ನಿಜಕ್ಕೂ ನನ್ನ ಮಗಳು ಸಿಗದೆ ಇದ್ರೆ ಏನು ಮಾಡಲಿ, ನಿಜವಾಗ್ಲೂ ನಾನು ಬದುಕಿತ್ತು ಸತ್ತಾಗೆ, ನನ್ನ ಮಗಳು ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ, ಅವಳು ಎಲ್ಲಿದ್ದಾಳೋ ಏನೋ, ತುಂಬ ಅಂದರೆ ತುಂಬ ಸಂಕಟ ಆಗ್ತದೆ ಅಂತ ಹೇಳಿ ಇಲ್ಲಿ ಗೌತಮ ಆನಂದ್ ಹತ್ರ ಹೇಳ್ತಾರೆ. ಈ ಕಡೆ ಆನಂದ್ ಯೋಚನೆ ಮಾಡಬೇಡ ಗೆಳೆಯ, ಖಂಡಿತವಾಗ್ಲೂ ಕೂಡ ಅದಕ್ಕೆ ಖಂಡಿತ ಮಗು ಮಿಂಚುವನ್ನು ಕರ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳಿ ಗೌತಮ್ಗೆ ಆನಂದ್ ಸಮಾಧಾನವನ್ನು ಮಾಡ್ತಿದ್ದಾರೆ. ಅತ್ತ ಕಡೆ ಭೂಮಿ ಪಾರ್ಥ ಪೊಲೀಸ್ ಅವ್ರ ಜೊತೆ ಸೇರಿಕೊಂಡು ಮಿಂಚು ಇರೋ ಕಡೆನೆ ಹೋಗ್ತಿದ್ದಾರೆ. ಈ ಒಂದು ವಿಶ್ವ ಸೆಕ್ರೆಟರಿ ಮುಖಾಂತರ ಜಯದೇವ್ಗೆ ಗೊತ್ತಾಗತ್ತೆ. ಜಯದೇವ್ಗೆ ಗೊತ್ತಾಗಿದ್ದ ತಡ ಜಯದೇವ್ ಕಕ್ಕಾಪಿಕ್ಕಿ ಆಗ್ತಿದ್ದಾರೆ. ಇಷ್ಟೊತ್ತು ಕಾಂತ ಅಂಕಲ್ ಮುಂದೆ ಇನ್ನು ಮುಂದೆ ನಂದೇ ದರ್ಬಾರು, ಇನ್ನೇನೇ ಇದ್ರು ಗೌತಮ್ ಪಾಡು ಅಷ್ಟೇ ಅಂತ ಹೇಳಿ, ಇನ್ನು ನಾನು ಹೇಗೆ ಆಟ ಆಡಬೇಕು ಅಂತ ಗೊತ್ತದ, ಅವನ ಮಗು ಇನ್ನು ಮುಂದೆ ಅವನ ಹತ್ರ ಕೂಡ ಸುಳಿಯೋದಲ್ಲ, ಇಡೀ ಜೀವನ ಪರ್ಯಂತ ಮಗುವನ್ನು ಕಳ್ಕೊಂಡು ಕೊರಗಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಜಯದೇವ್ ಖುಷಿ ಪಡ್ತಿರ್ತಾರೆ, ಕೇಕೆ ಹಾಕ್ತಿರ್ತಾರೆ. ಆದರೆ ಒಂದೇ ಕ್ಷಣಕ್ಕೆ ಅದು ಸೆಕ್ರೆಟರಿ ಕಾಲ್ ಮಾಡ್ತಿದ್ದಾಗೆ ನುಚ್ಚುನೂರಾಗತ್ತೆ. ಯಾಕಂದರೆ ಭೂಮಿ ಪಾರ್ಥ ಎಲ್ಲರೂ ಕೂಡ ಪೊಲೀಸ್ ಅವ್ರ ಜೊತೆ ಮಗು ಇರೋ ಜಾಗವನ್ನು ಹುಡ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದೆ ತಡ ಜಯದೇವ್ ನಿಜವಾಗ್ಲೂ ಕೂಡ ತತ್ತರಿಸಿ ಹೋಗ್ತಾರೆ. ಈ ಕಡೆ ಕಾಂತ ಅಂಕಲ್ಗೆ ಏನೋ ಆಗಿದೆ, ಇವನಿಗೆ ಸೋಲು ಆಗಿದೆ ಅಂತ ಹೇಳಿ ಅನ್ಸತ್ತೆ. ಏನಾಯ್ತು ಒಳಿಮಯ್ಯ ಅಂತ ಕೇಳ್ತಿದ್ರೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ, ನನ್ನ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತದ, ನನ್ನನ್ನು ಕೆಣ್ಕೋಕ್ ಬಂದರೆ ಈಗ ನಿನ್ನ ಕತೆ ಅಷ್ಟೇ ಅಂತ ಹೇಳಿ ಜಯದೇವ ಕಾಂತವ್ರನ್ನ ಬೆದರಿಸ್ತಾರೆ. ತದನಂತರ ತಾನು ಯಾರಿಗೆ ಮಗು ಕೊಟ್ಟಿದ್ರು ಅದೇ ವ್ಯಕ್ತಿಗೆ ಕಾಲ್ ಮಾಡ್ತಾರೆ. ನೋಡಿ ಪೊಲೀಸ್ ಅವರು ಬರ್ತಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಅವ್ರಿಗೆ ಸಿಗಬಾರ್ದು, ಆ ಮಗು ಯಾವುದೇ ಕಾರಣಕ್ಕೂ ಅವ್ರಿಗೆ ಸಿಗಬಾರ್ದು ಅಂತ ಹೇಳ್ತಾರೆ. ಏನು ಸರ್ ಮಾತಾಡ್ತಿದ್ರ ಅಂದಾಗ, ಹೌದು, ಆ ಮಗುವನ್ನೇ ಹುಡ್ಕೊಂಡು ಅವರ ಅಮ್ಮ ಭೂಮಿ ಬರ್ತಾ ಇದ್ದಾಳೆ. ಅವಳು ಬಂದರೆ ಖಂಡಿತವಾಗ್ಲೂ ಕೂಡ ಎಲ್ಲವನ್ನ ಕೂಡ ಅವಳು ಅಂದ್ಕೊಂಡಿದ್ದನ್ನು ಮಾಡ್ತಾಳೆ. ಅವಳಿಂದಾನೇ ಇವತ್ತು ನಾನು ಈ ಪರಿಸ್ಥಿತಿಗೆ ಬಂದಿರೋದು, ಅವಳಿಂದ ಸಾಮಾನ್ಯ ಅನ್ಕೋಬೇಡ, ಖಂಡಿತ ಅವಳು ಹಿಡಿದ ಹಠವನ್ನು ಸಾಧಿಸದೆ ಬಿಡುವುದಿಲ್ಲ, ಹತ್ತಿರಕ್ಕೆ ಸುಳಿತಾಳೆ ಅವಳು. ಅದಕ್ಕೆ ಹೇಳ್ತಾ ಇದ್ದೀನಿ, ಮೊದಲು ಅಲ್ಲಿಂದ ಹೊರಡು ಅಂತ ಹೇಳ್ತಾರೆ. ಏನು ಬಾಸು, ಇಲ್ಲಿ ತನಕ ನಮ್ಮ ಬಿಸ್ನೆಸ್ಗೆ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ, ಇವತ್ತು ನಿಮ್ಮದಾಗೆ ನಾವು ಇಂಥದ್ದೆಲ್ಲ ಫೇಸ್ ಮಾಡಬೇಕಾಗ್ತಿದೆಯಲ್ಲ ಅಂದಾಗ ನೀನು ಅದನ್ನೆಲ್ಲ ಬಿಟ್ಟುಬಿಡು, ಸುಮ್ಮನೆ ಈಗ ಯೋಚನೆ ಮಾಡಬೇಡ, ಪೊಲೀಸ್ ಅವ್ರು ಬರ್ತಿದ್ದಾರೆ, ಅಲ್ಲಿಂದ ಶಿಫ್ಟ್ ಆಗು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಭೂಮಿ ಪಾರ್ಥ ಪೊಲೀಸ್ ಅವ್ರ ಜೊತೆ ಆ ಜಾಗಕ್ಕೆ ಬಂದಿದ್ದಾರೆ. ಇತ್ತ ಕಡೆ ಅವ್ರ ಕಡೆ ರೌಡಿಗಳು ಕೂಡ ನೋಡಿದ್ದೆ, ಅಣ್ಣ ಪೊಲೀಸ್ ಅವ್ರು ಬಂದಿದ್ದಾರೆ, ಮೊದಲು ನಾವು ಇಲ್ಲಿಂದ ಶಿಫ್ಟ್ ಆಗಬೇಕು ಅಂದಾಗ, ಮೊದಲು ಈಗಲೇ ಶಿಫ್ಟ್ ಆಗೋಕ್ಕಾಗಲ್ಲ, ಇಲ್ಲಿರ್ತಕ್ಕಂಥವ್ರು ಎಲ್ಲರನ್ನ ಕೂಡ ಬೇರೆ ರೀತಿಯಲ್ಲಿ ನಾವು ಮಡಗಬೇಕಾಗತ್ತೆ ಅಂತ ಹೇಳಿ ಎಲ್ಲರನ್ನ ಕೂಡ ಮುಟ್ಟೆ ತುಂಬಿ ಹಾಕ್ಬಿಡ್ತಾರೆ. ಈ ಕಡೆ ಭೂಮಿ ಎಲ್ಲ ಕಡೆ ಬಂದು ಪೊಲೀಸ್ ಅವ್ರ ಸಮೇತ ಎಲ್ಲ ಗೋಡನ್ನು ಹುಡುಕ್ತಿದ್ದಾರೆ, ಮಗಳನ್ನ ಕರೀತಿದ್ದಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಸುಳಿವು ಸಿಗ್ತಾ ಇಲ್ಲ, ಅಲ್ಲಿ ಮರೆ ಆಗಿಬಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಅದೇ ರೌಡಿ ಮಾಮೂಲಿ ಗೋಡನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ನಿಂತ್ಕೊಂಡಿದ್ದಾರೆ. ಏನ್ರಿ ಎಲ್ರಿ, ನಮಗೇನೋ ಇನ್ಫಾರ್ಮೇಷನ್ಸ್ ಬಂತು ಇಲ್ಲಿ ಯಾರು ಇದ್ದಾರೆ ಅಂತ ಹೇಳಿ ಪೊಲೀಸ್ ಅವ್ರು ಕೇಳಿದಾಗ, ನಿಮಗೆ ರಾಂಗ್ ಇನ್ಫಾರ್ಮೇಷನ್ಸ್ ಬಂದಿರ್ಬೋದು ಸರ್, ಯಾಕಂದರೆ ಇದು ಫುಡ್ ಇರ್ತಕ್ಕಂಥ ಜಾಗ ಅಂತಂದಮೇಲೆ ನೀವು ಈ ಗೋಡನ್ಗೆ ಬಂದು ಏನು ಮಾಡೋಕ್ಕಾಗತ್ತೆ, ಖಂಡಿತವಾಗ್ಲೂ ನೀವು ತಪ್ಪು ಇನ್ಫಾರ್ಮೇಷನ್ಸ್ ತೊಗೊಂಡು ಬಂದಿದ್ರಾ ಅಂತ ಹೇಳ್ತಾರೆ. ಇಲ್ಲಿ ಭೂಮಿಗೆ ನಂಬೋಕ್ಕಾಗ್ತಿಲ್ಲ, ವ್ಯಕ್ತಿಯನ್ನು ನೋಡಿದ್ರೆ ಭೂಮಿಗೆ ಒಂದು ರೀತಿಯ ಅನುಮಾನ ಬರ್ತದೆ. ಆದರೂ ಕೂಡ ಇಲ್ಲಿ ಎಲ್ಲ ಕಡೆ ಹುಡುಕಿ ಯಾವುದೇ ರೀತಿ ಯೂಸ್ ಇಲ್ಲ ಅಂತದ್ದಾಗೆ ಮತ್ತೆ ಪೊಲೀಸವರು ಭೂಮಿ ಸಮೇತ ಕೆಳಗಡೆ ಬರ್ತಾರೆ. ನಮಗೆ ಅವನು ತಪ್ಪು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾನೆ ದುಡ್ಡಿಗೋಸ್ಕರ ಅಂತ ಹೇಳ್ತಾರೆ. ಇಲ್ಲ ನನಗೆ ಯಾಕೋ ಅವರು ಕರೆಕ್ಟಾಗಿ ಇನ್ಫಾರ್ಮೇಷನ್ಸೇ ಕೊಟ್ಟಿದ್ದಾರೆ, ಆ ವ್ಯಕ್ತಿ ನೋಡ್ತಿದ್ರೆ ನನಗೆ ಯಾಕೋ ಅನುಮಾನ ಬರ್ತದೆ, ನಿಜಕ್ಕೂ ನನ್ನ ಮಗಳು ಇಲ್ಲೇ ಇದ್ದಾಳೆ ಅಂತ ನನಗೆ ಫೀಲ್ ಆಗ್ತದೆ ಅಂತ ಹೇಳ್ತಾರೆ. ಮತ್ತೆ ಪೊಲೀಸವ್ರು ಬರುವಷ್ಟರಲ್ಲಿ ನಾವು ಶಿಫ್ಟ್ ಆಗಬೇಕು ಅಂತ ಹೇಳಿ ಬೇರೆ ಕಾರ್ಗೆ ಎಲ್ಲನ ಕೂಡ ಮುಟ್ಟೆ ತೊಗೊಂಡು ಅಲ್ಲಿಂದ ರೌಡಿಗಳು ಹೊರಟೋಗ್ಬಿಡ್ತಾರೆ. ಅಷ್ಟರಲ್ಲಿ ಭೂಮಿ ಮತ್ತೆ ಆ ಒಂದು ಗೋಡನ್ನು
ನೋಡಲೇಬೇಕು ಅಂತ ಹೇಳಿ ಮತ್ತೆ ವಾಪಸ್ ಆಗ್ತಾರೆ. ಎಲ್ಲ ಕಡೆ ಹುಡುಕ್ದಾಗ ಮಿಂಚು ಬೊಂಬೆ ಸಿಗುತ್ತೆ. ಬೊಂಬೆ ಸಿಕ್ಕಿದ್ದಾಗೆ ಗೊತ್ತಾಗುತ್ತೆ ನನ್ನ ಮಿಂಚು ಇದು ಅಂತ ಹೇಳಿ. ನನ್ನ ಮಗಳಿಗೆ ಮಿಂಚು ಎಲ್ಲಿದೆಯಾ ಅಂತ ಕೂಗ್ತಾರೆ, ಕಿರಿಚ್ತಾರೆ. ಬಟ್ ಇಲ್ವೇ ಇಲ್ಲ ಮಿಂಚು. ಹೇಗೆ ಕೇಳಿಸುತ್ತೆ ಅವಳಿಗೆ? ಅಷ್ಟರಲ್ಲಿ ಇಲ್ಲಿ ಪೊಲೀಸ್ ಅವ್ರಿಗೆ ಒಬ್ಬ ವ್ಯಕ್ತಿ ಅಲ್ಲೇ ಸಿಕ್ಕಾಕೂತಿದ್ದಾಗೆ ಸತ್ಯವನ್ನು ಬಾಯ್ ಬಿಡಿಸ್ತಾರೆ. ಅವರು ಕೂಡ ಸತ್ಯ ಹೇಳ್ತಾರೆ. ತಕ್ಷಣ ಇಲ್ಲಿ ಭೂಮಿ ಪೊಲೀಸರು ಹಾಗೆ ಪಾರ್ಥ ಮತ್ತೆ ಕಾರ್ ತಗೊಂಡು ಆ ಕಾರನ್ನು ಹಿಂಬಾಲಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇತ್ತ ಕಡೆ ಡ್ರೋನ್ನ ಯಾರೋ ಒಬ್ರು ಯೂಸ್ ಮಾಡ್ತಿರ್ತಾರೆ ದಾರಿಯಲ್ಲಿ. ಅದನ್ನ ನೋಡಿದಂಥ ಭೂಮಿ ಅವರ ಸಹಾಯವನ್ನು ತಗೋತಾರೆ. ಅವರನ್ನು ಕೂಡ ತನ್ನ ಜೊತೆ ಕರ್ಕೊಂಡು ಆ ಕಾರ್ ಎಲ್ಲಿ ಹೋಗ್ತಿದೆ ಅನ್ನೋದನ್ನು ಚೇಸ್ ಮಾಡ್ತಾ ಮುನ್ನೋಗ್ತಿದ್ದಾರೆ. ಇತ್ತ ಕಡೆ ಜಯದೇವ್ ಕರೆ ಮಾಡ್ತಾರೆ, ಸರ್ ನೀವು ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ, ನಾವು ಆಲ್ರೆಡಿ ಅವರ ಹಾದಿನ ತಪ್ಪಿಸಾಯ್ತು ಅಂದಾಗ ಅವಳು ಯಾವಾಗಲೂ ಹೀಗೆ ಹತ್ರ ಬರ್ತಾಳೆ, ಸೋಲ್ತಾಳೆ, ಖಂಡಿತ ಸಿಗಲೇಬಾರ್ದು ಅವಳು ಮಗಳು ಮಿಂಚು ಅಂತ ಹೇಳಿ ಜಯದೇವ್ ಹೇಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಸರ್, ನಮಗೆ ಇಷ್ಟೆಲ್ಲ ಕಾಟ ಕೊಟ್ಲಲ್ವಾ ಭೂಮಿ, ಖಂಡಿತ ಅವಳನ್ನು ಅಂತೂ ನಮ್ಮ ಹತ್ರಕ್ಕೂ ಕೂಡ ಸುಳಿಯೋದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಒಮ್ಮೆ ಇಲ್ಲಿ ಡ್ರೋನ್ ಚಾರ್ಜ್ ಕೈ ಕೊಡುತ್ತೆ. ಹಾಗಾಗಿ ಬ್ಯಾಟ್ರಿನ ಹೈ ಮಾಡಿಕೊಂಡು ಮತ್ತೆ ವಾಪಸ್ ಆಗ್ತಾರೆ. ಅಷ್ಟರಲ್ಲಿ ಕಾರ್ ಸ್ವಲ್ಪ ಮಿಸ್ ಆಗಿರುತ್ತೆ, ಮತ್ತೆ ಸಿಗುತ್ತೆ, ಮತ್ತೆ ಚೇಸ್ ಮಾಡ್ತಾರೆ. ಫೈನಲಿ ಕಾರ್ ನೋಡ್ತಾರೆ, ಕಾರಲ್ಲಿ ಯಾರು ಕೂಡ ಇರುವುದಿಲ್ಲ. ಆಲ್ರೆಡಿ ಅವರು ಬೇರೆ ಕಾರಿಗೆ ಶಿಫ್ಟ್ ಮಾಡಿದ್ದಾರೆ. ಈ ಕಡೆ ಪೊಲೀಸರು ಬಾಯ್ ಬಿಡಿಸಿದ್ರು ಕೂಡ ಅವರು ಬಾಯ್ ಬಿಡ್ತಾ ಇಲ್ಲ. ತದನಂತರ ಇಲ್ಲಿ ಭೂಮಿಯನ್ನು ನೋಡಿಕೊಂಡೇ ಆ ವ್ಯಕ್ತಿ ಹೋಗ್ತಿದ್ದಾರೆ ಬೇರೊಂದು ಕಾರಲ್ಲಿ. ಅದನ್ನು ಭೂಮಿ ನೋಡ್ಬಿಡ್ತಾರೆ. ನೋಡಿದ್ದೆ ಈ ವ್ಯಕ್ತಿನೇ ಅಲ್ವಾ ಗೋಡುನಲ್ಲಿದ್ದು ಅಂತ ಹೇಳಿ ಮತ್ತೆ ಅದೇ ಕಾರನ್ನು ಚೇಸ್ ಮಾಡಿಕೊಂಡು ಭೂಮಿ ಮತ್ತೆ ಪಾರ್ಥ ಮುನ್ನುಗ್ತಿದ್ದಾರೆ. ಈ ಕಡೆ ಫೈನಲಿ ಒಂದು ಬಯಲು ಸೀಮೆಗೆ ಬರ್ತಾರೆ. ಫೈನಲಿ ಇಲ್ಲಿ ಭೂಮಿ ಹೊರಗಡೆ ಬಂದಿದ್ದೆ, ನನ್ನ ಮಗುವನ್ನು ಕೊಟ್ಬಿಡು ಅಂದಾಗ ಯಾವುದೇ ಕಾರಣಕ್ಕೂ ನಿನ್ನ ಮಗಳನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಇಲ್ಲಿ ತನಕ ನಮಗೆ ಯಾರು ಕೂಡ ತೊಂದರೆ ಮಾಡಿರಲಿಲ್ಲ, ಆದರೆ ನೀನು ತೊಂದರೆ ಮಾಡಿದ್ಯಾ ಅಂದಮೇಲೆ ನಿನ್ನ ಮಗು ಕಥೆಯನ್ನೇ ಮುಗಿಸ್ಬಿಡ್ತೀವಿ ಅಂತ ಹೇಳಿ ರೌಡಿಗಳು ಹೇಳ್ತಿದ್ದಾರೆ. ನನ್ನ ಮಗುಗೆ ಬೇರೆಯವ್ರಿಗೆ ತೊಂದರೆ ಆದರೂ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ, ಕೊಟ್ಬಿಡು ಅಂತ ಹೇಳಿದ್ದೆ. ದುರ್ಗಿ ಅವತಾರವನ್ನು ತಾಳಿದ್ದೆ. ಎಲ್ಲರಿಗೂ ಕೂಡ ಹಿಗ್ಗಾಮುಖ ಬಾರಿಸೋದ್ರ ಮುಖಾಂತರ ತನ್ನ ಮಗುವನ್ನು ಕಾಪಾಡೋದಕ್ಕೆ ಭೂಮಿ ಮುಂದಾಗ್ತಿದ್ದಾರೆ. ಇದೇ ಕಡೆ ಪೊಲೀಸ್ ಅವರು ಪಾರ್ಥ ಎಲ್ಲರೂ ಕೂಡ ರೌಡಿಗಳ ಜೊತೆ ಫೈಟ್ ಮಾಡ್ತಿದ್ದಾರೆ. ಫೈನಲಿ ಇಲ್ಲಿ ಭೂಮಿ ಮೇಲೇನೆ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೆ. ಈ ಕಡೆ ಭೂಮಿ ಕುಸಿದು ಹೋಗ್ತಾಳೆ, ನಿಜಕ್ಕೂ ಕೂಡ ಶಕ್ತಿಹೀನಳಾಗಿದ್ದಾಳೆ ಭೂಮಿ. ನಂತರ ಇಲ್ಲಿ ರೌಡಿ ಮಿಂಚುವನ್ನು ಕರ್ಕೊಂಡು ಬಂದು ಇವಳೇ ಅಲ್ವಾ ನಿನ್ನ ಮಗಳು, ನಿನ್ನ ಮುಂದೆ ನೋಡು ಇವಳ ಕತೆ ನಾ ಏನು ಮಾಡ್ತೀನಿ ಅಂತ ಹೇಳಿ ಮಾಡೋಕ್ಕೆ ಮುಂದಾಗ್ತಿದ್ದಾಗ ನಿಜಕ್ಕೂ ಕೂಡ ಮಹಿಷಾಸುರ ಮರ್ದಿನಿಯಾಗಿ ಇಲ್ಲಿ ಭೂಮಿ ಹೋಗಿದ್ದೆ ರೌಡಿಯ ಕತ್ತಿಯನ್ನು ಮುಗಿಸಿ ತನ್ನ ಮಗುವನ್ನು ಎಲ್ಲರನ್ನ ಕೂಡ ಕಾಪಾಡ್ತಾರೆ. ಕೊನೆಗೂ ಕೂಡ ಗೌತಮ್ಗೆ ಬಿಡುಗಡೆ ಆಗತ್ತೆ. ಬಿಕಾಸ್ ಮಗು ಸಿಕ್ಕಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಈ ಕಡೆ ತನ್ನ ಮಗುವನ್ನು ನೋಡಿದೆ ಗೌತಮ್ ಮತ್ತೆ ಭೂಮಿ ಅಪ್ಪಿ ಮುದ್ದಾಡ್ತಿದ್ದಾರೆ. ಮಗು ಕೂಡ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳ್ತದೆ. ಅಷ್ಟರಲ್ಲಿ ನಮ್ಮ ಮಗು ಬೇಕು ಅಂತ ಹೇಳಿ ಸುಳ್ಳು ನಾಟಕ ಮಾಡ್ಕೊಂಡು ಬಂದಿರೋ ತಂದೆ ತಾಯಿ ಅಲ್ಲಿಗೆ ಬರ್ತಾರೆ. ನಮ್ಮ ಮಗುನ ಕೊಡಿ ಅಂತಂದ್ರೆ ಇಲ್ಲ ಕೊಡುವುದಿಲ್ಲ ಅಂತ ಗೌತಮ್ ಹೇಳ್ತಾರೆ. ನಿಮ್ಮ ಮಗು ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಅಂತ ಕೇಳ್ತಿದ್ದಾರೆ. ಈ ಕಡೆ ಪೊಲೀಸರು ಕೂಡ ಬಂದು ಏನ್ರಿ ಇದು, ಅವ್ರ ಮಗುವನ್ನು ನೀವು ಅವ್ರಿಗೆ ಕೊಡಬೇಕಲ್ವಾ, ಅದನ್ನು ಬಿಟ್ಟು ಈ ರೀತಿ ಮಾತಾಡಿದ್ರೆ ಹೇಗೆ, ನೀವು ಮಾತಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಗೌತಮ್ಗೆ ಕೇಳಿದಾಗ DNA ಟೆಸ್ಟ್ ಮಾಡಿಸ್ಲಿ, ಆಗ ಗೊತ್ತಾಗತ್ತೆ ನನಗೆ ಯಾಕೋ ಈ ಮಿಂಚು ನನ್ನ ಮಗುನೇ ಅಂತ ಫೀಲ್ ಆಗ್ತದೆ ಅಂತ ಹೇಳ್ತಾರೆ. ಕೊನೆಗೂ ತನ್ನ ಕರುಳಿನ ಕುಡಿ ಯಾವುದು ಅನ್ನೋ ಸತ್ಯ ಭೂಮಿಗೆ ಹೇಗೆ ಗೊತ್ತಾಗ್ತಾ ಇದೆಯೋ ಅದೇ ರೀತಿ ಗೌತಮ್ಗೂ ಕೂಡ ತನ್ನ ಮಗಳು ಇವಳೇ ಅಂತ ಹೇಳಿ ಅನ್ಸೋಕೆ ಶುರುವಾಗಿದೆ. ಫೈನಲಿ ಜಯದೇವ್ನ ಪ್ಲಾನ್ ಉಲ್ಟಾ ಹೊಡೆದ. ಇದಕ್ಕೆ ಕಾರಣ ಆಗಿರೋ ಜಯದೇವ್ ಕಥೆಯನ್ನು ಮುಗಿಸೋದಕ್ಕೆ ಖಂಡಿತವಾಗ್ಲೂ ಗೌತಮೇ ಮನೆಗೆ ನುಗ್ತಿದ್ದಾರೆ. ಹಾಗಾದರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.